ಆಯುರ್ವೇದದಲ್ಲಿ ನಿಧಾನ ಪ್ರಕ್ರಿಯೆ, ಇದರ ಬಗ್ಗೆ ನಂಬಿಕೆ ಇಲ್ಲ. 30 ವರ್ಷ ಇನ್ವೆಸ್ಟ್ ಮಾಡಿ ಕಟ್ಟುವಂತಹ ಅರಮನೆ ಇವತ್ತು ಶಾಶ್ವತವಾಗಿದೆಯಾ? 3 ತಿಂಗಳು ಕಟ್ಟಿರ್ತಕ್ಕಂತಹ ಮನೆ ಶಾಶ್ವತವಾಗಿದೆಯಾ? ಆಯುರ್ವೇದ ಅತ್ಯಂತ ಕಡೆಗಣಿಸಲ್ಪಟ್ಟ. ಯಾಕೆ ಅಂತ ಹೇಳಿದ್ರೆ ದೀಪದ ಕೆಳಗೆ ಕತ್ಲು. ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್. ಆಯುರ್ವೇದದ ವ್ಯಾಪ್ತಿ ಏನು? ಇವತ್ತು ಮಗು ಎಲ್ಲಿ ಹುಟ್ಟತಾ ಇದೆ? ಇವತ್ತು ವಯಸ್ಸಾದವ್ರು ಎಲ್ಲಿ ಸಾಯ್ತಿದ್ದಾರೆ? ಹಾಸ್ಪಿಟಲ್. ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇದು. ಚಪ್ಪಲಿ ನನ್ನ ಸ್ವಾತಂತ್ರ್ಯ, ನಾನು ಅಡಿಗೆ ಮನೆಗೆ ಹಾಕೊಂಡು ಹೋಗ್ತೀನಿ. ಆಂಬುಲೆನ್ಸ್ ಗಿಂತ ಫಾಸ್ಟ್ ಆಗಿ ಪಿಜ್ಜಾ ನಮ್ಮ ಮನೆಗೆ ಬರುವಂತಹ ಪದ್ಧತಿ ನಾವು ಒಪ್ಕೊಂಡ್ಬಿಟ್ಟಿದೀವೋ. ಅದೇನ್ ಗೊತ್ತಬಿಡೋ, ನಮ್ಮ ಅಜ್ಜಿ ಮಾಡ್ತಾ ಇದ್ರು, ನಿಮ್ಮ ಅಜ್ಜಿ ಹೋಳಿಗೆನೂ ಮಾಡ್ತಾ ಇದ್ರು. ನೀನ್ ಕಲ್ತಿದ್ಯಾ? ಬೆಂಗಳೂರು ಸುಮ್ಮನೆ ಹಿಂಗ್ ಬೀದಿಲಿ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲಿ ಅಡಿಗೆ ಮನೆನೇ ಇಲ್ವೇನೋ. ಯಥಾ ಬ್ರಹ್ಮಾಂಡ ತಥಾ ಪಿಂಡಂಡ ಅಂತ ಒಂದು ಮಾತು ಹೇಳ್ತೀವಿ. ದಟ್ ಈಸ್ ನಾಟ್ ಆಯುರ್ವೇದ. ಆಯುರ್ವೇದ ಸಮಥಿಂಗ್ ಬಿಯಾಂಡ್. ಏನ್ ಆಯುರ್ವೇದ ಅಂದ್ರೆ? ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸೇ. ಆಹಾರ ಸೇವನಾ ವಿಧಿ ಹೇಗೆ? ಕಣ್ಣು ಮುಚ್ಕೊಳ್ಳಿ ಒಂದು ನಿಮಿಷ. ಸರ್ವೇ ಪಿರೋಗಹ ಮಂದಾಗ್ನವು ಅಂತ ಒಂದೇ ಒಂದು ವರ್ಡ್ ಆನ್ಸರ್. ಬೆಂಗಳೂರು ಕನ್ವೆನ್ಷನಲ್ ಹುಟ್ಟು ಬೆಳೆದ ಹೆಣ್ಮಗುನ ಮಂಗಳೂರಲ್ಲೋ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಬಳಸ್ತಾರೋ, ಎರಡನ್ನ ಕಂಪೇರ್ ಮಾಡ್ಬಿಟ್ಟು. ಆಯುರ್ವೇದ ಬಹಳ ಕಾಸ್ಟ್ಲಿ ಅಂತಾರಲ್ಲ. ನಮ್ಮೊಂದು ಚಂದನಾದಿ ಒಟ್ಟಿ ಮಾಡಬೇಕು ಅಂದ್ರೆ ಶ್ರೀಗಂಧದ ಮಠ ಸರ್ಕಾರದ ಪರ್ಮಿಷನ್ ತಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು. ಅಷ್ಟೊಂದು ಸುಲಭ ಅಲ್ಲ ಸರ್. ನಿಮ್ಗೆ ಯಾವುದು ಸುಲಭ? ಯಾವುದು ಸುಲಭ? ಯಾವುದು ಸುಲಭ? ಟೆಲ್ ಮೀ.